ವೇದಿಕೆಯಲ್ಲೇ ಸಚಿವರ ಜೊತೆ ಬಿಜೆಪಿ ಶಾಸಕನ ಜಟಾಪಟಿ. ಬೀದರ್ನಲ್ಲಿ ಶಾಸಕ ಮತ್ತು ಸಚಿವರ ನಡುವೆ ಮಾತಿನ ಸಮರ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಜಟಾಪಟಿ. ಸಚಿವ ಈಶ್ವರ್ ಖಂಡ್ರೆ, ಶಾಸಕ ಶೈಲೇಂದ್ರ ಬೆಲ್ದಾಳ್ ಟಾಕ್ ವಾರ್ ಶುರುವಾಗಿದೆ. ಬೀದರ್ ಜಿಲ್ಲಾಡಳಿತದಿಂದ ಏರ್ಪಡಿಸಲಾಗಿದ್ದಂತಹ ಕಾರ್ಯಕ್ರಮ ಅದು. ಪುತ್ರನ ಗೆಲುವು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖಂಡ್ರೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಖಂಡ್ರೆ ಭಾಷಣವನ್ನ ಚುನಾವಣಾ ಭಾಷಣ ಅಂತ ಹೇಳಿದ್ದಂತಹ ಬೆಲ್ದಾಳೆ, ಚುನಾವಣೆ ಇನ್ನು 3 ವರ್ಷಗಳಿದೆ ಅಂತ ಹೇಳಿ ಕಾಲು ಎಳೆದಿದ್ದಂತಹ ಬೆಲ್ದಾಳೆ ಭಾಷಣ ಮುಗಿಯುತ್ತಿದ್ದಂತೆ ಪೋಡಿಯಂಗೆ ಬಂದಂತಹ ಖಂಡ್ರೆ, ಸತ್ಯ ಹೇಳಿದ್ರೆ ಯಾಕೆ ಹೆಗಲು ಮುಟ್ಟಿ ನೋಡ್ಕೊಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಕೊಟ್ಟಿರೋದನ್ನೇ ಹೇಳಿದ್ದೇವೆ, ಇದು ನನ್ನ ಕರ್ತವ್ಯ. ಯಾವ ವೇದಿಕೆಯಲ್ಲಿ ಏನು ಮಾತನಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಬೆಲ್ದಾಳೆಗೆ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟನ್ನ ನೀಡಿದ್ದಾರೆ. ಅಂಬೇಡ್ಕರ್ ಜಯಂತಿ, ಆರಾಮಾಗಿ ಅಂಬೇಡ್ಕರ್ ಜಯಂತಿಯನ್ನ ಮಾಡಿ ಮುಗಿಸಿ ಬರೋದು ಬಿಟ್ಟು ವಾಗ್ದಾಳಿಗಳು, ಸಮರಗಳು ನಡೀತಾ ಇದೆ. ಈಶ್ವರ್ ಖಂಡ್ರೆ ವರ್ಸಸ್ ಶೈಲೇಂದ್ರ ಬೆಲ್ದಾಳೆ ಅವರ ವಾಗ್ವಾದಗಳು ವೇದಿಕೆ ಮೇಲೆ ಶುರುವಾಗಿತ್ತು. ವೇದಿಕೆಯಲ್ಲೇ ಸಚಿವರ ಜೊತೆಗೆ ಬಿಜೆಪಿ ಶಾಸಕನ ಜಟಾಪಟಿ ಶುರುವಾಗಿತ್ತು. ತಾ ಮುಂದು ಅನ್ನುವಂತಹ ಜಟಾಪಟಿ. ಅಲ್ಲೇ ತೊಡೆ ತಟ್ಟಿ ನಿಂತಿದ್ರು. ಬೀದರ್ನಲ್ಲಿ ಶಾಸಕ ಹಾಗೂ ಸಚಿವರ ನಡುವೆ ಮಾತಿನ ಸಮರವೇ ನಡೆದಿದೆ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಜಟಾಪಟಿ ಶುರುವಾಗಿತ್ತು. ಸಚಿವ ಈಶ್ವರ್ ಖಂಡ್ರೆ, ಶಾಸಕ ಶೈಲೇಂದ್ರ ಬೆಲ್ದಾಳೆ ಟಾಕ್ ವಾರ್ ಶುರುವಾಗಿತ್ತು. ಬೀದರ್ ಜಿಲ್ಲಾಡಳಿತದಿಂದ ಏರ್ಪಡಿಸಲಾಗಿದ್ದಂತಹ ಕಾರ್ಯಕ್ರಮ ಇದಾಗಿತ್ತು. ಪುತ್ರನ ಗೆಲುವು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖಂಡ್ರೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಖಂಡ್ರೆ ಭಾಷಣವನ್ನ ಚುನಾವಣಾ ಭಾಷಣ ಅಂತ ಹೇಳಿ ಬೆಲ್ದಾಳೆ ಹೇಳಿದ್ದಾರೆ. ಚುನಾವಣೆ ಇನ್ನು 3 ವರ್ಷಗಳ ಕಾಲ ಇದೆ, 3 ವರ್ಷ ಇನ್ನು ಬಾಕಿ ಇದೆ, ಅಲ್ಲಿವರೆಗೆ ತಡ್ಕೊಳ್ಳಿ ಅಂತ ಬೆಲ್ದಾಳೆ ಹೇಳಿದ್ದಾರೆ. ಬೆಲ್ದಾಳೆ ಭಾಷಣ ಮುಗಿಯುತ್ತಿದ್ದಂತೆ ಪೋಡಿಯಂಗೆ ಬಂದಂತಹ ಖಂಡ್ರೆ, ಸತ್ಯ ಹೇಳಿದ್ರೆ ಯಾಕೆ ನೀವು ಹೆಗಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಾ? ನಾವು ಕೊಟ್ಟಿರೋದನ್ನೇ ಹೇಳ್ತಾ ಇದ್ದೀವಿ, ಇದು ನಮ್ಮ ಕರ್ತವ್ಯ. ನಾನು ರಾಜಕೀಯ ಭಾಷಣ ಮಾಡಿದ್ದೀನಿ ಅನ್ನುವಂತ ಮಾತು ಹೇಳಿದ್ದಾರೆ. ಇದೊಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾನು ಯಾರ ಹೆಸರು ತಗೊಂಡಿಲ್ಲ. ಸತ್ಯ ಇದ್ದಿದ್ದು ಹೇಳಿದ್ದೇನೆ. ಸತ್ಯ ಇದ್ದಿದ್ದು ಹೇಳಿದ್ರೆ ಯಾಕೆ ಹೆಗಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಿ? ನಿಮ್ಗೆ ಏನಾದ್ರೂ ಹೇಳಿದ್ದಾನ? ನಾನು ಇನ್ನೂ ಕೆಲವು ವಿಷಯಗಳು ಹೇಳಿದ್ರೆ ಮತ್ತೆ ವೇದಿಕೆ ಮೇಲೆ ನಿರ್ಗಮನ ಮಾಡಬೇಕಾಗುತ್ತೆ. ಅದು ಯಾವುದು ವಿವಾದ ಹೇಳಿಕೆ ನಾನು ಕೊಡ್ತಾ ಇಲ್ಲ. ಉಸ್ತುವಾರಿ ಸಚಿವರಾಗಿ ನಮ್ಮ ಸರ್ಕಾರ ಏನ್ ಮಾಡಿದೆ, ನಾವೇನು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ, ಏನ್ ಮಾಡಿದ್ದೇವೆ, ಕೊಟ್ಟ ಭರವಸೆ ಈಡೇರಿಸಿದ್ದೇವೆ. ಇದು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ನನ್ನ ಕರ್ತವ್ಯ ಇದೆ, ಧರ್ಮ ಇದೆ. ಅದನ್ನು ನಾನು ಹೇಳಿದ್ದೇನೆ. ಅದಕ್ಕೆ ಇನ್ನೂ ಹೊಸದಾಗಿ ಶಾಸಕರಾಗಿದ್ದೀರಿ, ಯಾವ ವೇದಿಕೆ ಮೇಲೆ ಏನ್ ಮಾತಾಡಬೇಕು ಅನ್ನೋಂಥದ್ದು ಅರ್ಥ ಮಾಡಿಕೊಂಡು ಮಾತಾಡಬೇಕು ಅಂತ ಹೇಳಿ ನಿಮ್ಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ. ಇದನ್ನು ಬೆಳೆಸಲಿಕ್ಕೆ ಹೋಗೋದಿಲ್ಲ. ಶೈಲೇಂದ್ರ ಬೆಲ್ದಾಳೆ ಅವರು ನಾನು ರಾಜಕೀಯ ಭಾಷಣ ಮಾಡಿದ್ದೀನಿ ಅನ್ನುವಂತ ಮಾತು ಹೇಳಿದ್ದಾರೆ. ಇದೊಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾನು ಯಾರ ಹೆಸರು ತಗೊಂಡಿಲ್ಲ. ಸತ್ಯ ಇದ್ದಿದ್ದು ಹೇಳಿದ್ದೇನೆ. ಸತ್ಯ ಇದ್ದಿದ್ದು ಹೇಳಿದ್ರೆ ಯಾಕೆ ಹೆಗಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಿ? ನಿಮ್ಗೆ ಏನಾದ್ರೂ ಹೇಳಿದ್ದಾನ? ನಾನು ಇನ್ನೂ ಕೆಲವು ವಿಷಯಗಳು ಹೇಳಿದ್ರೆ ಮತ್ತೆ